ಊಟ ಆಯ್ತಾ? ತಾತ ಊಟ ಆಯ್ತಾ? ಮನೇಲಿ ಎಡೆ ಇಡ್ತೀವಿ ಆಯ್ತಾ, ನಮ್ಮ ಅಜ್ಜಿ ತಾತಕ್ಕೋಸ್ಕರ ಅಂತ. ನಮ್ಮ ಅಜ್ಜಿ ತಾತ ಎಲ್ಲೋಗಿ ತಿಂತಾರೆ, ಎಷ್ಟು ತಿಂತಾರೆ ಆಗಿಲ್ಲ ಹೇಳಿ. ಅವ್ರ ಮಗ ಬಂದ್ರೆ ಅವ್ರ ಅಮ್ಮನ್ ಕಂಟಾಕೋತಾನೆ ಅಂತ ಆಲ್ರೆಡಿ ಬಂದ. ಅವ್ರ ತಾತ ಅಂದ್ರೆ ಪ್ರಾಣ ಗೈಸ್. ಈ ತರ ನಮ್ಮ ಮನೆ ಕಡೆ ಎಡೆ ಇಡ್ತೀವಿ. ಇನ್ನೂ ಪೂಜೆ ಆಗಿಲ್ಲ. ಅಂದ್ರೆ ನಮ್ ಹಾಸನ್ ಕಡೆ ಎಲ್ಲಿ ನೋಡಿದ್ರು ಆಲ್ಮೋಸ್ಟ್ ಇದೇ ತರನೇ ಇದೆ. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಆ್ಯಂಡ್ ಸಾಗಾ ಸ್ಟೋರೀಸ್ ಅಲ್ಲ, ಇದು ಗಾ ಸ್ಟೋರೀಸ್ ಅಷ್ಟೇ. ಸಚಿನ್ ಇಲ್ಲ. ಆ್ಯಂಡ್ ಯಾಕಿಲ್ಲ, ಸಚಿನ್ ಯಾಕೆ ಬರಲ್ಲ, ಎಲ್ಲನೂ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಾ ನೀವು. ನೋಡಿಲ್ಲ ಅಂದರೆ ಚೆಕ್ಔಟ್ ಮಾಡಿ. ಆ್ಯಂಡ್ ನಾನು ಹೊಸೂರಲ್ಲಿದ್ದೀನಿ. ಇವತ್ತು ಬಂದು ನಮ್ಮ ಮನೇಲಿ ಹಬ್ಬ ಪಕ್ಷ ಮಾಡ್ತಾಯಿದ್ದೀವಿ. ಸೊ 2 ದಿನದಿಂದ ಹೆವಿ ಕೆಲಸ ಗೈಸ್, ಫುಲ್ ಕೆಲಸ. ಎಲ್ಲ ತಿಂಡಿಗಳು ಅದು ಇದು ಎಲ್ಲ ಮಾಡಿ ಸೊಂಟ ಎಲ್ಲ ನೋವು ಬಂದುಬಿಟ್ಟಿದೆ. ಆ್ಯಂಡ್ ಇವತ್ತು ಚಂದು, ನಯನಕ ಆ್ಯಂಡ್ ಶೌರ್ಯ ಬಂದಿದ್ದಾನೆ. ಇಲ್ಲೇ ಇದ್ದಾರೆ. ಶೌರ್ಯ ಇವಾಗ ಬಂದ, ಚಂದು ಬೆಳಗ್ಗೆ ಬಂದ್ಲು, ನಯನಕ ಶೌರ್ಯ ಇವಾಗ ಬಂದರು. ಆ್ಯಂಡ್ ಗೈಸ್, ಚಂದು ಉಪವಾಸ ಮಾಡ್ತಿದ್ದಾಳೆ ಹಬ್ಬಕ್ಕೆ ಅಂತ. ಸೊ ಅವಳಿಗೋಸ್ಕರ ನಮ್ಮ ಪಪ್ಪ ಎಳ್ನೀರು ಕೊಚ್ಕೊಡ್ತಾ ಇದ್ದಾರೆ, ನೋಡ್ಬೋದು. ಎಳ್ನೀರು ಬೆಳಗ್ಗೆಯಿಂದ 2ನೇ ಎಳ್ನೀರಿದ್ದು, ಅದು ದುಡ್ಡು ಕೊಟ್ಟು ತರಿಸಿರೋದು ಅವಳಿಗೆ ಅಂತ ಎಳ್ನೀರನ್ನ. ಬನ್ನಿ ಅವಳು ಏನು ಮಾಡ್ತಿದ್ದಾಳೆ ನೋಡೋಣ. ಬೆಳಗ್ಗೆಯಿಂದ ಎಷ್ಟು ಎಳ್ನೀರು ಕುಡ್ದೆ? 2ನೇ ಎಳ್ನೀರು ಅಷ್ಟೇ. ನಮಗೂ ಕೊಡ್ದಂಗೆ ಕುಡಿತಾ ಇದ್ದಾಳೆ ಗೈಸ್, ಉಪವಾಸ ಮಾಡ್ತಿದ್ದಾಳೆ. ಇವಳು ಏನಕ್ಕೆ ಉಪವಾಸ ಮಾಡ್ತಿದ್ಯಾ ಹೇಳು? ಏನಕ್ಕೂ ಉಪವಾಸ ಪ್ರತಿ ವರ್ಷ ಮಾಡ್ತಿದ್ದೆ. ನಮ್ಮ ಅಪ್ಪ ಮಾಡ್ತಿದ್ರು, ಅವ್ರ ಅಪ್ಪ ಅಮ್ಮಗೋಸ್ಕರ. ಬಟ್ ಅವ್ರಿಗೆ ಹುಷಾರಿ ಅಂದರೆ ಅವ್ರಿಗೆ ಡಯಾಬಿಟೀಸ್ ಇರೋ ಕಾರಣ ಅವ್ರು ಮಾಡೋಕ್ಕಾಗಲ್ಲ. ಎಸ್ ನಾನು ಮಾಡಿದ್ದೆ 1-2 ವರ್ಷ ಅಷ್ಟೇ. ಆಮೇಲೆ ನಾವು ಮಾಡ್ತಾಯಿಲ್ಲ. ಚಂದು ಮಾಡ್ತಾ ಇದ್ದಾಳೆ. ಬಟ್ ಲೈಫಲ್ಲಿ ಒಳ್ಳೇದೇನೂ ಆಗ್ತಿಲ್ಲ ಗೈಸ್. ಚಂದದು ರೋದನೆ ಕೇಳಬೇಕಾ ನೀವು? ಟೆಲ್ ಮಿ ಯುವರ್ ರೋದನೆ ಚಂದು. ಅಲ್ಲ, ಕುಣ್ಕೊಂಡು ಕೊಯಂಬತ್ತೂರ್ಗೆ ಹೋದ್ಲು, ಕೊಯಂಬತ್ತೂರ್ ಡೈರೀಸ್ ಅಂತ ನಾನು ಮಾಡ್ತೀನಿ ಅಂತ ಅನ್ಕೊಂಡು. ಬಟ್ ಅವಳಿಗೆ ಅಲ್ಲಿ ಮೇನ್ ಥಿಂಗ್ ಊಟ ಅಡ್ಜಸ್ಟ್ ಆಯ್ತಲ್ಲ. ಫುಡ್ ಅಡ್ಜಸ್ಟ್ ಆಗ್ತಿಲ್ಲ, ವಾಟರ್ ಅಡ್ಜಸ್ಟ್ ಆಗ್ತಿಲ್ಲ, ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್. ಅವಳಿಗೆ ಒಂದು ನಿಮ್ಗೆ ಆಫೀಸಲ್ಲಿ ರೆಫರಲ್ ಇದ್ರೆ ಪ್ಲೀಸ್ ನನ್ನ ರೆಫರ್ ಮಾಡಿ ಕೆಲಸ ಕೊಡಿಸ್ಬಿಡಿ. ಹಾಗೆ ನಾನು ಹೇಳ್ಬೇಕು ಅಂದ್ಕೊಂಡೆ ನಿಮ್ಗೆ. ಅದರ ಯಾರಾದರೂ ನೋಡ್ತಿರೋರು ಇಂಜಿನಿಯರಿಂಗ್ ಪಾಸ್ಔಟ್ ಆಗಿ ಎಲ್ಲಾರ ವರ್ಕ್ ಮಾಡ್ತಾ ಇರ್ತೀರಲ್ಲ, ಅವರು ಚಂದಗೊಂದು ರೆಫರಲ್ ಕೊಡಿ, ಕರ್ನಾಟಕಕ್ಕೆ ವಾಪಸ್ ಕರ್ಸ್ಕೊಳ್ಳೋಣ. ಅವಳಿಗೆ ಕರ್ನಾಟಕ ಬಿಟ್ಟು ಹೋಗಿರೋದು ಏನೋ ಒಂಥರ ಆಗ್ತಾ ಇದೆ. ತುಂಬಾ ಕಷ್ಟ ಆಗ್ತಿದೆ ನನಗೆ. ಅದು ಮೈಸೂರು ಬೆಂಗಳೂರು ಕಡೆ ಬೆಳೆದು ಬಿಟ್ಟು ಈಗ ಅಲ್ಲೋಗಿ ಬದುಕೋದು ಸ್ವಲ್ಪ ನನಗೆ ಟಾಸ್ಕ್ ಆಗೋಗಿದೆ. ಹೆಂಗೋ ಕಷ್ಟ ಪಡ್ತಾ ಇದ್ದೀನಿ. ಬಟ್ ಆದಷ್ಟು ಬೇಗ ಬೆಂಗಳೂರು ಮನಸ್ಸಿಂದ ಆಸೆ ಪಡ್ತಾ ಇದ್ದೀನಿ. ಅಲ್ಲ, ಚಂದಗೆ ಎಳ್ನೀರು ಕೊಟ್ಬಿಟ್ಟು ನಂಗೆ ನೋಡಿ ಗಂಜಿ ಸದ್ಯ ನಂಗೆ ಗಂಜಿನಾರು ಕೊಟ್ರು. ಸ್ವಲ್ಪ ಎಳ್ನೀರು ಕೊಡೆ. ನಾನು ಗಂಜಿ ತಿನ್ನಲ್ಲ ಅಂದಿದ್ದಕ್ಕೆ ನೋಡಿ ಹಿಂಗೆ ಹೇಳೋದು. ಫಸ್ಟ್ ಕುಟ್ಕೊಬಿಡೋದು, ಸ್ವಲ್ಪ ಟೇಸ್ಟ್ ತಗೋ, ಚೆನ್ನಾಗಿದೆ. ಆ್ಯಂಡ್ ಗೈಸ್, ವ್ಲಾಗ್ನ ಅವಾಗಲೇ ಸ್ಟಾರ್ಟ್ ಮಾಡಿದೆ. ಆಮೇಲೆ ಶೌರ್ಯ ಇದ್ದ, ಶೌರ್ಯನ ನೋಡ್ಕೊಳ್ಳೋದಕ್ಕೋಸ್ಕರ ಅಲ್ಲಿಗೆ ವ್ಲಾಗ್ ಕಟ್ ಆಗಿತ್ತು. ಈಗ ಶೌರ್ಯ ಅವ್ರ ಪಪ್ಪನ ಜೊತೆ ಹೊರಗಡೆ ಹೋಗಿದ್ದಾನೆ ಒಂದು ರೌಂಡ್ ಹಾಕೊಂಡ್ಬರೋದಕ್ಕೆ. ನಮ್ಮ ಬಾವ ಅವ್ರ ಊರುವೆ ಇಲ್ಲೇ ನಮ್ಮ ಊರು ಪಕ್ಕದಲ್ಲೇ ಇರೋದು. ಸೊ ಅಲ್ಲಿ ಹೋಗಿದ್ದಾರೆ ಅವರು. ಆ್ಯಂಡ್ ನಮ್ಮ ಅಕ್ಕ ಏನು ಕೆಲಸ ಮಾಡಿಲ್ಲ ಅಂತ ನಾನು ಬೈತಾ ಇದ್ದೆ ಅಂತ ಒಬ್ಬಟ್ಟು ಮಾಡ್ತಾ ಇದ್ದಾಳೆ. ಬನ್ನಿ ಹೋಗೋಣ. ನಾನು ಬೈದು ಏನು ಕೆಲಸ ಮಾಡಿಲ್ಲ ಅಂತ ಒಬ್ಬಟ್ಟು ಮಾಡ್ತಾಳೆ ಗೈಸ್. ಮಗ ಮಾಡಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಅಪ್ಪ ಮಗನ ಕರ್ಕೊಂಡು ಹೋಗಿದ್ದಾರೆ, ಶೌರ್ಯನ ಕರ್ಕೊಂಡು ಹೋಗಿದ್ದಾರೆ. ಶೌರ್ಯ ಮಾಡೋಕ್ಕೆ ಬಿಡ್ತಾ ಇಲ್ಲ, ಅಮ್ಮ 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 ಅಂತ ಬಂದು ಹಿಡ್ಕೊತವನೆ. ಸೊ ಈಗ ಒಬ್ಬಟ್ಟು ನೆನ್ನೆನೂ ಮಾಡಿದ್ವಿ, ಸ್ವಲ್ಪ ಅದು ಕನಕ ಖಾಲಿ ಆಗಿಬಿಡ್ತು ಅಂತ ಇವತ್ತಿಗೆ ಸ್ವಲ್ಪ ಮಾಡ್ತಾಯಿದ್ದೀವಿ. ಆ್ಯಂಡ್ ನಮ್ಮ ಎಲ್ಲ ತಿಂಡಿಗಳ ಹಿಂದೆ ಇರೋದು ಹಿಂದೆ ಇರೋದು ನಮ್ಮ ಅತ್ತೆ. ಇವರೆಲ್ಲನೂ ಹೆಲ್ಪ್ ಮಾಡಿರೋದು. ನೆನ್ನೆ ನಾನು, ಮಮ್ಮಿ ಮತ್ತು ಈ ಅತ್ತೆ 3 ಜನ ಎಲ್ಲ ತಿಂಡಿಗಳು ಮಾಡಿರೋದು. ನನ್ನ ಗೈಸ್, ಹೆಂಗಸ್ರಿಗೆ ಆಂಟಿರ್ಗೆ ಏನು ತಂದುಕೊಟ್ರು ಖುಷಿ ಆಗಲ್ಲ. ಈ ನೈಟಿ ತಂದುಕೊಟ್ರೆ ಖುಷಿ ಆಯ್ತದೆ. ನಮ್ಮಮ್ಮ ನೋಡಿ, ನನ್ನ ತಂಗಿ ನೈಟಿ ತಂದುಕೊಟ್ಲು ಅಂತ ಹೊಸ ನೈಟಿ ಹಾಕ್ಕೊಂಡು ಫುಲ್ ತಿರುಗ್ತಾವ್ರೆ. 3 ದಿನ ಆಯ್ತು ಬಂದು. ನೀನು ಅಣ್ಣನಾ? 3 ದಿನ ಆಯ್ತು ಬಂದಿದ್ದೀನಿ ಅಂತ ಹೇಳಿದೀನಿ. ಬಂದಿದ್ಯಾ? ಸಾರಿ ಗೈಸ್, ಬಂದಿದ್ ನೆಕ್ಸ್ಟ್ ಡೇ ಬಂದಿದ್ದ. ಆಮೇಲೆ ಇವತ್ತೇ ಬರ್ತಾ ಇರೋದು. ಇಲ್ಲ, ಇವತ್ತು ಹಬ್ಬ. ಇವತ್ತು ಎಡೆಯಲ್ಲಿ ಇಡ್ತಾರಲ್ಲ, ಅಲ್ಲಿ ತಗೊಬಿಡ್ತೀನಿ. ನಮ್ ಕಡೆ ನಾವು ಇಷ್ಟಪಟ್ಟಿಂದ ನಾವ್ ಎತ್ಕೊಂಡು ತಿನ್ಬೋದಂತ ಎಡೆಯಲ್ಲಿ. ಅದಕ್ಕೆ ನಮ್ಗೆ
ಆ ಕಾಲದಲ್ಲೆಲ್ಲ ಅಂತ ದೊಡ್ಡ ಬ್ರ್ಯಾಂಡ್ ಯಾವ್ದು ಇಟ್ಟಿರಲ್ಲ. ವಾಟಿ ಪ್ಯಾಕೆಟ್ ಇಡೋದೇ ಇಲ್ಲ. ಓ ನಮ್ಮಲ್ಲಿ ಇಡೋದೇ ಇಲ್ಲ ಅಲ್ವಾ? ಹ್ಞೂ ಇಡೋದೇ ಇಲ್ಲ. ತಾತ ಕುಡಿತಿರ್ಲಿಲ್ವಾ? 30 ನಂಬರ್ ಬೀಡಿ ಇರುತ್ತೆ. ಹಾ ಅಷ್ಟೇ. ತಾತ ಕುಡಿದಾರೆ, ನರತ್ನ ಕುಡಿದಾರೆ, ಅವ್ರು ಇಡೋದಲ್ವಾ? ಕಳ್ಳಿ ಏನೋ ಮಾಡ್ತಾಳೆ. ಗೈಸ್ ಏನೇನ್ ತಿಂಡಿ ಮಾಡಿದೀವಿ ನಾವು 2 days ಅಲ್ಲಿ, ಅದು ನಾನು ಮಮ್ಮಿ ಮತ್ತೆ ಅತ್ತೆ ಸೇರ್ಕೊಂಡು. ಚಂದು ಒಂದ್ ತಿಂಡಿನೂ ಕೊಡಲ್ಲ, ಬಿಕಾಸ್ ಏನು ಮಾಡಿಲ್ಲ ಚಂದು. ಇವತ್ತು ಉಪವಾಸ ಅಷ್ಟೇ ಮಾಡ್ತಾ ಇದ್ದಾಳೆ. ಅಂಡ್ ದಿಸ್ ಇಸ್ ಕೋಡ್ಬಳೆ. ಕೋಡ್ಬಳೆ ಇಸ್ ಡಿಫಿಕಲ್ಟ್ ಟಾಸ್ಕ್ ನನಗೆ, ಅದನ್ನ ಒತ್ತಿ ಮಾಡೋದು. ಸೊ ನಾನು ಜಾಸ್ತಿ ಕೈ ಹಾಕಿಲ್ಲ ಮಾಡೋಕ್ಕೆ. ಇದು ಕರ್ಜಿಕಾಯಿ, ಫುಲ್ ಕರ್ಜಿಕಾಯಿ ನಾನೇ ಮುರಿದಿರೋದು, ನಾನೇ ಕರ್ದಿರೋದು. ಏನು ಕಷ್ಟ ಆಯ್ತು ಕರ್ಜಿಕಾಯಿ ಮಾಡೋದು. ಆ ಕರ್ಜಿಕಾಯಿ ಬರ್ತಾನೆ ಇರುತ್ತೆ ಮಾಡ್ತಾನೆ ಇರ್ತೀವಿ. ಮುಗಿದೇ ಇರೋ ಕೆಲಸ ಅಂದ್ರೆ ಕರ್ಜಿಕಾಯಿ. ಅಂಡ್ ಇದು ಚಿಕ್ಕಿನ ಉಂಡೆ. ಇದು ನಂಗೆ ಇಷ್ಟ ಇಲ್ಲ, ಸಚಿನ್ ಇಷ್ಟ. ಇದು ಈ ಹಬ್ಬದಲ್ಲಿ ಮಾತ್ರ ಮಾಡೋದು ಗೈಸ್. ನಾವು ಇನ್ನು ಯಾವ ಹಬ್ಬ ಯಾವ ಶುಭ ಕಾರ್ಯಕ್ಕೂ ಏನಕ್ಕೂ ಮಾಡಲ್ಲ. ಇದು ಓನ್ಲಿ ಫಾರ್ ನೀಟಾಗಿ ಬೋಂಡ ಮಾಡಕ್ ಮಾಡಿದ್ರೆ ಚಿಕ್ಕರುಂಡೆ ಹೆಂಗಿರ್ತದ ಯಾವ ಹೇಳ್ದಂಗೆ ಹಿಂಗೆ. ಚಿಕ್ಕಿನುಂಡೆ ಇಸ್ ನಾನ್ ಬರೋ ದಿನ ಮಾಡ್ಬಿಟ್ಟಿದ್ರು ಗೈಸ್. ನಮ್ಮ ಮಮ್ಮಿ ಮತ್ತೆ ನಮ್ಮ ದೊಡ್ಡಮ್ಮ ಸೇರ್ಕೊಂಡು ಮಾಡಿರೋದು ಗೈಸ್. ಇದು ಕಜಾಯದಲ್ಲೇ ಚಿಕ್ಕರುಂಡೆ ಮಾಡೋದು ಒಂದ್ ಎಡವಟ್ಟಾಗಿರೋದು ಮನೇಲಿ ಅಂದ್ರೆ ಚಿಕ್ಕಿನುಂಡೆ ಒಂದೇ. ಇನ್ನೆಲ್ಲ ತಿಂಡಿಗಳು ಚೆನ್ನಾಗಿ ಬಂದಿದೆ. ಕಜಾಯ ಚೆನ್ನಾಗಿದೆ, ನಾನು ತಿಂದಿದ್ದೀನಿ. ಚಿಕ್ಕಿನುಂಡೆ ನಂಗೆ ಇಷ್ಟ ಇಲ್ಲಲ್ಲ, ಅದಕ್ಕೆ ನಾನು ತಲೆ ಕೆಡ್ಸ್ಕೊಂಡಿಲ್ಲ. ನಾನು ಟೇಸ್ಟು ಮಾಡಿಲ್ಲ. ಸಚಿನ್ ಬಂದು ಟೇಸ್ಟ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಸಚಿನ್ ಅವ್ರಿಗೆ ಎಂಟ್ರಿ ಇಲ್ಲ. ನಾಳೆ ಬರ್ತಾರೆ ಸಚಿನ್. ಅಂಡ್ ಇಲ್ಲಿ ಚಕ್ಲಿ ಎಷ್ಟು ದೊಡ್ಡ. ನಾಳೆ ಸಂಜೆ ಅಷ್ಟೊತ್ತಿಗೆ ಇದ್ರಲ್ಲ ಕಾಲ್ ಭಾಗ ಇರುತ್ತೆ ಅಷ್ಟೇ ಗೈಸ್, ಖಾಲಿ ಆಗಿರುತ್ತೆ. ಎಲ್ಲರಿಗೂ ಕೊಟ್ಟು ಕಳ್ಸಿರ್ತೀವಿ. ಆಮೇಲೆ ಇನ್ನೇನು ತೋರಿಸಿಲ್ಲ, ವಡೆ ಮಾಡಿದ್ದೀವಿ, ಆಮೇಲೆ ಒಬ್ಬಟ್ಟು ಮಾಡ್ತಾ ಇದ್ದೀವಿ, ಆಮೇಲೆ ಇನ್ನೇನಿದೆ, ಆಮೇಲೆ ದೋಸೆ 3 ಥರದ ಪಲ್ಯ, ದೋಸೆ ಪಲ್ಯ 3 ಥರ, ಆಮೇಲಿಂದ ಪಾಯಸ, ಅದೆಲ್ಲ ಇನ್ನಿತರ ಎಲ್ಲಾ ಐಟಮ್ಗಳು ಸಂಜೆ ಅಷ್ಟೊತ್ತಿಗೆ ಬರುತ್ತೆ ನೋಡಿ. ಅಂಡ್ ಇದು ನಿಪ್ಪಟ್ಟು ಗೈಸ್. ಎಲ್ಲ ಒಂದೇ ನಿಪ್ಪಟ್ಟು ಯಾರು ಒತ್ತಿಲ್ಲ, ನಾನೇ ಒತ್ತಿರೋದು. ಎಷ್ಟು ಚೆನ್ನಾಗೈತೆ ಅಲ್ಲ ನೋಡಿ. ರೌಂಡ್ ನೋಡಕ್ಕಷ್ಟೇ ಚೆನ್ನಾಗಿದೆ ಗೈಸ್, ತಿನ್ನೋದು ಗೊತ್ತಿಲ್ಲ. ತಿನ್ನೋದಕ್ಕೂ ಚೆನ್ನಾಗಿದೆ ಗೈಸ್, ಸಖತ್ತಾಗಿದೆ. ಗಗನಕ್ಕ ನಂದು ಒಂದ್ ಸ್ವಲ್ಪ ಕೊಡುಗೆ ಇರ್ಲಿ ಅಂತ ಅನ್ಬಿಟ್ಟು ಒಬ್ಬಟ್ಟು ಮಾಡ್ತಾರೆ. ಅಲ್ಲ, ಒಬ್ಬಟ್ಟು ಮಾಡೋದ್ರಲ್ಲಿ ನಂದೊಂಚೂರು ಕೊಡುಗೆ ಇರ್ಲಿ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಒಬ್ಬಟ್ಟು, ಸೆಕೆಂಡ್ ಟೈಮ್ ಒಬ್ಬಟ್ಟು. ನಿನ್ನೆ ಒಂದ್ ರೌಂಡ್ ಒಬ್ಬಟ್ಟು ಮಾಡಾಗಿದೆ, ನಾವೇನೆ ಮಾಡಿದ್ದು. ನೋಡಿ ಒಬ್ಬಟ್ಟಿನ ಆಕಾರ ವಿಕಾರ ಹಿಂಗ್ ಬರ್ತಾ ಇದೆ. ಅದಕ್ಕೆ ನಾನು ಕಾರಣ, ಅದು ಬೆಂದಿರೋದಕ್ಕೆ ಮಾತ್ರ ನಾನು ಕಾರಣ. ಗೈಸ್ ಇವರೇ ನಮ್ಮ ಅಜ್ಜಿ ತಾತ. ಇವ್ರಿಗೋಸ್ಕರನೇ ನಾವು ಇವತ್ತು ಎಲ್ಲ ಐಟಮ್ಸ್ನ ಮಾಡ್ತಾ ಇರೋದು. ಆ್ಯಂಡ್ ನಿಮ್ಗೆ ಇನ್ನೊಂದು ಒಂದು ಹೊಸ ವಿಷಯ ಹೇಳ್ಬೇಕು ಅಂತಂದ್ರೆ ಗೈಸ್, ಇವರೇ ನಮ್ಮ ಅಜ್ಜಿ ತಾತ. ನಮ್ಮ ಅಜ್ಜಿ ತಾತನ್ಗೆ 14 ಜನ ಮಕ್ಕಳು. ಅದು ಈಕ್ವಾಲಿಟಿ 7 ಬಾಯ್ಸ್ 7 ಗರ್ಲ್ಸ್. ಅಂದ್ರೆ ಒಟ್ಟಿಗೆ 7, ಒಟ್ಟಿಗೆ ಅಂದ್ರೆ 1 2 3 ಬಾಯ್ಸ್ 1 2 3 ಗರ್ಲ್ಸ್ ಅಂತ ಅಲ್ಲ, ಮಧ್ಯ ಶಫರ್ ಆಗಿದೆ. ಅಂದ್ರೂ 14 ಮೆಂಬರ್ಸ್. ಆಗೆಲ್ಲ ಏನೇನೋ ಕಾಯಿಲೆ ಬಂದು ಸತ್ತೋಗ್ಬಿಟ್ಟಿದ್ರಂತೆ ಮಕ್ಳೆಲ್ಲ. ಸೊ ಅದಕ್ಕೆ ಅಂತ 14 ಜನ ಮಕ್ಳು ಮಾಡ್ಕೊಂಡ್ರು. ಆದ್ರೆ 14 ಜನಕ್ಕೂ ಅವಾಗ ಏನೋ ಬರ್ಲಿಲ್ಲ, ಜೋಕ್ಸ್ ಅಷ್ಟೇ. ಎಲ್ಲರೂ ಆರೋಗ್ಯವಾಗಿ ಎಲ್ಲರೂ ದೊಡ್ಡವರಾಗಿ, ಎಲ್ಲರಿಗೂ ಮದುವೆ ಆಗಿ, ಎಲ್ಲರಿಗೂ ಮೊಮ್ಮಕ್ಳಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಮತ್ತೆ ನಾವಿವಾಗ ಏನೇ ಹಬ್ಬ ಮಾಡಿದ್ರು ಆಲ್ಮೋಸ್ಟ್ ಎಲ್ಲರೂ ಬರ್ತಾರೆ. ಇವಾಗೇನೋ ನಾವು 3 ದಿನ ಕುತ್ಕೊಂಡು ಮಾಡ್ತಾ ಇದ್ದೀವಿ. ಅಂಡ್ ಅವಾಗ ನಾವು ಚಿಕ್ಕವರಿದ್ದಾಗ ನಮ್ದು ಹಳೆ ಮನೆಯಲ್ಲಿ, ನಿಮ್ಗೆ ಹಳೆ ಮನೆ ತೋರಿಸಿದ್ದೀನಲ್ಲ, ಇಲ್ಲಿ ನಮ್ಮ ಮನೆಗೆ ಸ್ವಲ್ಪ ಮುಂದೆ ಇದೆ. ಹಳೆ ಮನೆಯಲ್ಲಿ ಎಲ್ಲ ಸೇರ್ಕೊಂಡು ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲ ಸೇರ್ಕೊಂಡು ಮಾಡೋರು. ಅಂಡ್ ಅವ್ರ ಜೊತೆ ನಾವು ಸೇರ್ಕೊಂಡು ಕರ್ಜಿಕಾಯಿ ಒತ್ತೋದು, ಇಲ್ಲ ಏನೋ ಚಿಕ್ಕ ಕೆಲಸ ಮಾಡ್ತಾ ಇದ್ವಿ. ಈಗ ನಾವು ಈ ಮನೆ ಕಟ್ಟಿ 3 years ಆಯ್ತು. 3 years ಇಂದ ನಾವು ಇಲ್ಲಿ ಮಾಡ್ತಾ ಇರೋದು. ಅದಕ್ಕೂ ಮುಂಚೆ ಅಲ್ಲೇ ಮಾಡ್ತಾ ಇದ್ವಿ. ಅಂಡ್ ಆಲ್ಸೋ ಇಲ್ಲಿ ಇವ್ರಿಗೋಸ್ಕರ ಅಂತ ನಮ್ಮನೇಲಿ ಮಾತ್ರ ಎಡೆ ಇಡಲ್ಲ. 3 ಜನ ಅಲ್ಲ ಗೈಸ್, 4 ಜನ ಮನೇಲಿ ಎದೆ ಇಡ್ತೀವಿ ಆಯ್ತಾ, ನಮ್ಮ ಅಜ್ಜಿ ತಾತಕ್ಕೋಸ್ಕರ ಅಂತ. ನಮ್ಮ ಅಜ್ಜಿ ತಾತ ಎಲ್ಲೋಗಿ ತಿಂತಾರೆ, ಎಷ್ಟು ತಿಂತಾರೆ, ಅವ್ರಿಗೆ ಟೇಸ್ಟ್ ಬಡ್ಸ್ ಏನಾಗ್ಬೇಡ, ಎಷ್ಟೊಂದು ಕರೆದಿಲ್ಲ ತಿಂದಿ. ನಾವ್ ಅದನ್ನೇ ಯಾವಾಗ್ಲೂ ಮಾತಾಡ್ಕೋತಾ ಇರ್ತೀವಿ. ಟೇಸ್ಟ್ ಬಡ್ಸ್ ಅಲ್ಲ ಹೊಟ್ಟೆ ಇಲ್ಲೇ ಇದೇ ರೋಡಲ್ಲಿ 2 ಮನೆ, ಅದು ತೋರಿಸ್ತೀವಿ ಗೈಸ್. ನಮ್ಮನೆದಾದ್ಮೇಲೆ ಅಲ್ಲೂ ನಮಗೆ ವಿಸಿಟ್ ಕೊಡ್ತೀವಿ ನಾವು. ಆಮೇಲೆ ಇಲ್ಲಿ ಪೂಜೆ ಮಾಡಿ, ಎಲ್ಲಾ ಕಡೆನೂ ಹೋಗಿ ಪೂಜೆ ಮಾಡಿ ಬರ್ತೀವಿ. ಅಂಡ್ ಅಲ್ಲಿ ಹೋದಾಗ ಅಲ್ಲೂ ತೋರಿಸ್ತೀವಿ. 4 ಜನದ ಮನೆಗೆ ಟ್ರಾವೆಲ್ ಮಾಡ್ಬೇಕು ಪಾಪ ನಮ್ಮ ಅಜ್ಜಿ ತಾತ. ನಮ್ಮ ಘಟೋದ್ಗಜ ಎಲ್ಲ ಭೀಮಾ. ಅಲ್ಲ, ಯಾವ ಆನೆ ಸೊಂಡ್ಲೆತ್ತೋ ಅದೇ ಭೀಮಾ ಅನ್ಕೋಬಿಟ್ಟವ್ರೆ ಎಲ್ರು. ಯಾವ ಆನೆ ಬಾಲ ಚಿಕ್ಕದಿದೆಯೋ ಅದೇ ಭೀಮಾ. ಹಲೋ ಗೈಸ್,
6:30 ಆಗ್ತಾ ಬರ್ತಾ ಇದೆ ಟೈಮು. ನಮ್ಮನೇಲಿ ಇವಾಗ ಎಡೆ ಇಡೋ ಎಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ. ಈ ಥರ ನಮ್ಮ ಮನೆ ಕಡೆ ಎಡೆ ಇಡ್ತೀವಿ. ಇನ್ನೂ ಪೂಜೆ ಆಗಿಲ್ಲ. ನಾವು ಮಾಡಿರೋ ಎಲ್ಲ ಐಟಮ್ಸ್ನೂ ಇಟ್ಟು ದೋಸೆ 3 ಥರ ಪಲ್ಯ ಮತ್ತು ನಮ್ಮ ಅಜ್ಜಿ ತಾತಾಗೆ ಕಡಲೆ ಒಬ್ಬಟ್ಟು ಜೊತೆಗೆ ಬೆಣ್ಣೆ ಅಂದರೆ ತುಂಬ ಇಷ್ಟ ಅಂತೆ. ಅದಕ್ಕೆ ಅದು ಇಟ್ಟಿದ್ದೀವಿ. ಎಲ್ಲ ನಾನೇ ಮಾಡಿದ್ದು ಗೈಸ್, ನಾನೇ ಇಟ್ಟಿದ್ದು ಇಷ್ಟೊತ್ತು ಎಲ್ಲನೂ. ನಮ್ಮ ಮನೇಲಿ ಇವತ್ತು ಪುಳಿಯೋಗರೆ ಮಾಡಿದ್ದಾರೆ, ದೋಸೆ, 3 ಥರದ ಪಲ್ಯ ಮಾಡ್ತೀವಿ ಆ್ಯಂಡ್ ಮೊಸರನ್ನ, ಅನ್ನ, ಸಾಂಬಾರ್. 3 ಥರದ ಪಲ್ಯದಲ್ಲಿ ಕುಂಬಳಕಾಯಿ ಪಲ್ಯ, ಹಾಗಲಕಾಯಿ ಪಲ್ಯ ಆ್ಯಂಡ್ ಕಡಲೆಕಾಳು ಗೊಜ್ಜು ಅದು ಮಾಡ್ತೀವಿ. ಆಮೇಲೆ ಒಬ್ಬಟ್ಟು ಬೆಣ್ಣೆ ನಮ್ಮ ತಾತಾಗಿ ತುಂಬ ಇಷ್ಟ ಅಂದರೆ ಸೊ ಒಬ್ಬಟ್ಟು ಬೆಣ್ಣೆ. ಆಮೇಲೆ ಏನೇನು ತಿಂಡಿ ಮಾಡಿದೀವಿ ಎಲ್ಲ ತಿಂಡಿ ಇಟ್ಟಿದ್ದೀವಿ ಆ್ಯಂಡ್ ಏನೇ ಫ್ರೂಟ್ಸ್ ಎಲ್ಲ ಏನೇನು ತಂದಿದ್ದೀವಿ ಎಲ್ಲ. ಕಾಫಿ ಕುಡಿತಾ ಇದ್ರು ಅಂತ ಅವ್ರಿಗೆ ಕಾಫಿ. ಆಮೇಲೆ ನಮ್ಮ ತಾತಂಗೆ ನಶೆ ಹಾಕೊಳ್ಳೋ ಅಭ್ಯಾಸ, ನಶೆ ಮತ್ತೆ ಬೀಡಿ ಬೆಂಕಿ ಪಟ್ಟಣನೂ ಇಟ್ಟಿದ್ದೀವಿ. ಅವ್ರೇನು ಎಣ್ಣೆ ಹೊಡಿತಾ ಇರಲಿಲ್ಲ, ಸೊ ನಮ್ಮನೇಲಿ ಎಣ್ಣೆ ಇಡೋ ಸಂಪ್ರದಾಯನ ಮಾಡ್ಕೊಂಡಿಲ್ಲ. ಆಮೇಲೆ ಸ್ವೀಟ್ಸು, ಬಿಸ್ಕೆಟ್, ಅವ್ರು ಏನೇನು ತಿಂತಾ ಇದ್ರು ಎಲ್ಲ ಆ್ಯಂಡ್ ಲೈಕ್ ಇದನ್ನು ಕಾಮನ್ ಆಗಿ ಇಡ್ತಾರೆ. ಆ್ಯಂಡ್ ನಮ್ಮಲ್ಲಿ ಸ್ವಲ್ಪ ಏನೇನು ಇಷ್ಟಪಡ್ತಿದ್ರು ಅದನ್ನೇ ಮಾಡಿನೂ ಇಡ್ತೀವಿ. ಅಂದ್ರೆ ನಮ್ಮ ಹಾಸನ ಕಡೆ ಎಲ್ಲಿ ನೋಡಿದ್ರು ಆಲ್ಮೋಸ್ಟ್ ಇದೇ ಥರನೇ ಇದೇ ಥರ ಮಾಡ್ತಾರೆ ಅವರು. ನಮ್ಮ ತಾತ ಬಿಳಿ ಪಂಚೆ ಮತ್ತೆ ಟರ್ಕಿ ಟವಲ್ ಹಾಕೋತಿದ್ರು ಅಂತ ಅದು. ಆಮೇಲೆ ನಮ್ಮ ಅಜ್ಜಿಗೆ ಸೀರೆ ಇಷ್ಟೊಂದು ಇಟ್ಟಿದ್ದೀವಿ. ನಮ್ಮ ದೊಡ್ಡಕ್ಕ ಅವಳ ಮಗ ಇನ್ನೂ ಬಂದಿಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಕೆಲಸ ಕೊಟ್ಟಿದ್ದೀವಿ. ಇವಳಿಗೆ ಯಾವಾಗಲೂ ಇದೇ ಕೆಲಸ ಗೈಸ್. ಅವಳು ಅವತ್ತಿನ ದಿನ ಬರ್ತಾಳೆ, ಸೊ ಅವಳಿಗೆ ದೋಸೆ ಹಾಕೋ ಕೆಲಸ. ಇವಾಗ ಎಲ್ಲರೂ ಊಟಕ್ಕೆ ಬರ್ತಾರೆ, ಎಲ್ಲರಿಗೂ ದೋಸೆ ಹಾಕೋದು ತಲೆಗಕ್ಕದೆ. ಸೊ ಯಸ್ಮಾತ್ ನನ್ನ ಮಗ ಬಂದು ನನಗೆ ಗಂಟು ಹಾಕೊಂಡ್ರೆ ನಾವು ದೋಸೆ ಹಾಕಲ್ಲ, ಅವನ ಜೊತೆ ಒಬ್ಬಂದು ಆಗಿಲ್ಲ ಹೇಳಿ ಅವರ ಮಗ ಬಂದ್ರೆ ಅವ್ರ ಅಮ್ಮನ ಕಂಟಾಕೋತಾನೆ ಅಂತ. ಆಲ್ರೆಡಿ ಬಂದ, ಆಗ್ಲೇ ಅಮ್ಮ ಅಮ್ಮ ಅಂತವನೆ ನೋಡಿ, ಹುಡುಕ್ತವನೆ. ಹಾಯ್ ಮಾಡ್ಬಿಡುಮ್ಮ. ನಮ್ದು ಊರಿನ ಸನ್ಸೆಟ್ ನೋಡಿ ಹೆಂಗಾಗ್ತದೆ. ನಮ್ಮೂರಲ್ಲಿ ಸನ್ಸೆಟ್ ಸಖತ ಕಾಣುತ್ತೆ ಗೊತ್ತಾ ಗೈಸ್. ಅಂಬತ್ರ ಹೋಗಿದ್ದ ನೋಡಿ, ಆಲ್ರೆಡಿ ಅವ್ರ ಅಮ್ಮ ಬೇಕು ಬೇಕು ಅಂತ ಬಂದ ತಕ್ಷಣ ಇದು ಮಾಡ್ತಾ ಇದ್ದಾನೆ. ಅಂಬ ಅಲ್ಲಿದ್ಯಾ? ಅಂಬ ಕೋಕ ಇಲ್ಲಿ ಕೋಕ ಗೈಸ್. ಇವಾಗ ಇವನು ಸ್ವಲ್ಪ ಒಂದು 5 ಅನಿಮಲ್ಸ್ ಸೌಂಡ್ ಮಾಡೋದು ಕಲ್ತ್ಕೊಂಡಿದ್ದಾನೆ. ಮ್ಯಾವ್. ಅದ್ಯಾರು ಅದ್ಯಾರು ಯಾರು? ಅವ್ರ ತಾತ ಅಂದ್ರೆ ಪ್ರಾಣ ಗೈಸ್. ಯಾವ ನಿದ್ದೆ ಗಣ್ಣಲ್ಲಿದ್ರು ಅವ್ರ ತಾತ ಕರೆದ್ರೆ ಹೋಗ್ತಾನೆ. ಅವ್ನಿಗೇನು ಅಂದ್ರೆ ಅವ್ರ ತಾತನ ಜೊತೆ ಹೋದ್ರೆ ಗಾಡಿಲಿ ಹೋಗ್ಬೋದು ಅಂತ ಒಂದು ಇದು. ಕರಿಯಪ್ಪ ಕರಿಯಪ್ಪ. ಕರಿಯೋದೇ ಬೇಡ, ಅವನೇ ಹೋಗ್ತಾನೆ. ಸರಿಮ್ಮ ಬಾಯ್, ಹೋಗು ತಾತ ಜೊತೆ ಉಂಡ್ರು ಹೋಗು. ಹೋಗ್ತೀಯಾ? ಹೋಗ್ತೀಯ ಮಗ್ನೆ? ಆ್ಯಂಡ್ ಗೈಸ್ ಇವಾಗ ಎಲ್ಲ ರೆಡಿ ಆಗಿದೆ. ನಮ್ಮ ಪಪ್ಪ ಪೂಜೆ ಮಾಡೋದು ಒಂದೇ ಬಾಕಿ. ಆ್ಯಂಡ್ ನಮ್ಮ ಅಪ್ಪನೇ ಪೂಜೆ ಮಾಡೋದು ಫಸ್ಟು. ಸೊ ಅವ್ರು ಪೂಜೆ ಮಾಡ್ತಾ ಇದ್ದಾರೆ, ಬನ್ನಿ ಹೋಗೋಣ. ಪೂಜೆ ಎಲ್ಲ ಆಯಿತು. ಆ್ಯಂಡ್ ಎಲ್ಲ ಯೋಚನೆ ಮಾಡ್ತಿರ್ಬೋದು, ಸಚಿನ್ ಇಲ್ಲ ವ್ಲಾಗಲ್ಲಿ ಅಂತೆಲ್ಲ. ಸಚಿನ್ ಇಲ್ಲದೆ ನಂಗೆ ವ್ಲಾಗ್ ಮಾಡೋಕ್ಕೆ ಮೂಡೇ ಇರಲ್ಲ, ಇಂಟ್ರೆಸ್ಟೇ ಇರಲ್ಲ. ಸಚಿನ್ ಇಲ್ಲದೆ ಪಕ್ಕದಲ್ಲಿ ಸಚಿನ್ ಇರಬೇಕು. ನೋಡಿ ಸ್ಪೇಸ್ ಎಷ್ಟು ಲೆಫ್ಟ್ ಔಟ್ ಕಾಣಿಸ್ತಾ ಇದೆ. ಪಕ್ಕದಲ್ಲಿ ಸಚಿನ್ ಇರಬೇಕು. ಸಚಿನ್ ಇದ್ರೇ ವ್ಲಾಗ್ಸ್ ಚಂದ. ಆ್ಯಂಡ್ ನಮ್ಮಲ್ಲಿದ್ದರೆ ಅಂದರೆ ಗಂಡನ ಮನೇಲಿದ್ದರೆ ಅಮ್ಮನ ಮನೆಗೆ ಹೋಗ್ಬೇಕು ಅನಿಸುತ್ತೆ, ಅಮ್ಮನ ಮನೇಲಿದ್ದರೆ ಗಂಡನ ಜೊತೆನೇ ಇರಬೇಕು ಅಂತ ಅನಿಸುತ್ತೆ. ನಿಮಗೂ ಹಿಂಗೆ ಅನಿಸುತ್ತಾ? ನನಗಂತೂ ಹಂಗೆ ಅನಿಸ್ತಾ ಇರುತ್ತೆ. ಅಲ್ಲಿದ್ದಾಗ ಅಲ್ಲಿ ಕರ್ಕೊಂಡು ಹೋಗೋ ಅಂತಿರ್ತೀನಿ. ಇಲ್ಲಿಗೆ ಬಂದರೆ ಸಚಿನ್ ಇಲ್ಲದೆ ನಂಗೆ ಇರೋಕ್ಕೆ ಆಗಲ್ಲ. ಸಚಿನ್ ಎಲ್ಲೋದ್ರೂ ಸಚಿನ್ ಇರಬೇಕು ನನಗೆ. ಅಮ್ಮನ ಮನೆಗೆ ಬಂದರೂ ಲೈಕ್ ಅಲ್ಲಿ ಗಂಡನ ಮನೇಲಿದ್ದರೂ ಸಚಿನ್ ಇದ್ರೇ ದಟ್ ಈಸ್ ಅ ಹ್ಯಾಪಿ ಪ್ಲೇಸ್ ನನಗೆ. ಸೊ ಈ ಸತಿ ತುಂಬ ಅಂದರೆ ತುಂಬ ಮಿಸ್ ಮಾಡಿಕೊಂಡೆ ಸಚಿನ್ ಇಲ್ಲದೆ ಇಲ್ಲಿರೋದಕ್ಕೂ ನಂಗೆ ತುಂಬ ಲೈಕ್ ಸಚಿನೂ ಇಲ್ಲ ಆ್ಯಂಡ್ ಚಂದು ಇರಲಿಲ್ಲ, ನಯನಕ್ಕ ಇರಲಿಲ್ಲ, ಪಾಪು ಇರಲಿಲ್ಲ, ಯಾರೂ ಇಲ್ಲ. ನಾನು ಮಮ್ಮಿ ಪಾಪ 3 ಜನ ಇದ್ವಿ. ಸೊ ಬೋರ್ ಆಗ್ತಾಯಿತ್ತು ಗೈಸ್. ನಾವೆಲ್ಲ ಇಲ್ಲಿ ಆಚೆಗಡೆ ಒಳಗಡೆ ನಮ್ಮ ತಾತ ಅಜ್ಜಿ ಊಟ ಮಾಡಲಿ ಅಂತ ಮನೆಯಿಂದ ಆಚೆ ಬಂದು ಕೂತಿದ್ದೀವಿ. ಈ ಮಕ್ಕಳೆಲ್ಲ ಯಾವಾಗ ತಿಂತಾರೋ ಸಾಕು, ತಿಂದರೆ ಸಾಕು, ನಾನು ಹೋಗ್ಬಿಟ್ಟು ಸ್ವೀಟ್ ತಗೋಬೇಕು, ಲಡ್ಡು ತಗೋಬೇಕು, ಚಕ್ಲಿ ತಗೋಬೇಕು ಅಂತ ಕಾಯ್ತಾ ಇದ್ದಾರೆ. ಏನೋ ಗೊತ್ತಿಲ್ಲ, ಶೌರ್ಯನೇ ಒಳಗಡೆ ಹೋಗ್ಬೇಕಂತ ಕಾಯ್ತಾ ಇದ್ದಾನೆ. ನೋಡಿ ಹೆಂಗಾಡ್ತವನೆ. ಏನಕ್ಕೂ ಒಳಗಡೆ ಹೋಗ್ಬೇಕು, ತಾತ ಬಂದೈತೆ ತಾತ. ಅವನಿಗೆ ನಮ್ಮ ಅಪ್ಪ ಬಿಟ್ರೆ ಯಾರು ಗೊತ್ತಿಲ್ಲ ತಾತ. ಊಟ ಆಯ್ತಾ? ತಾತ ಊಟ ಆಯ್ತಾ? ಅಜ್ಜಿ ಊಟ ಆಯ್ತಾ? ಓಕೆ ತೆಗೀರಿ ಗೈಸ್. ಇವಾಗ ನಮ್ಮ ಅಸಂಪ್ಷನ್ ನಮ್ಮ ತಾತ ಅಜ್ಜಿ ಬಂದು ತಿನ್ಕೊಂಡು ಹೋಗಿದ್ದಾರೆ ಅಂತ. ಸೊ ಚಂದು ಉಪವಾಸನ ಬ್ರೇಕ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ನಾವು ಏನೇನು ಬೇಕೆಲ್ಲ ತಗೊಂಡು ತಿಂತಾ ಇದ್ದೀವಿ. ಅವ್ರು ನೋಡಿ ಸ್ವೀಟ್ಸ್ ತಿಂತವ್ರೆ ಮಕ್ಕಳೆಲ್ಲ.
ಚಂದು ದೋಸೆ ಪಲ್ಯ ತೊಗೊಂಡಿದ್ದಾಳೆ. ಗೈಸ್ ನಮ್ಮ ಮನೇಲಿ ಪೂಜೆ ಆಯಿತು ಆ್ಯಂಡ್ ಒಂದಷ್ಟು ಜನ ಊಟಕ್ಕೆ ಬಂದಿದ್ರು. ಊಟ ಎಲ್ಲ ಬಡಿಸಿ ಲೇಟ್ ಆಗಿದೆ. ನಾವು ನಮ್ಮ ದೊಡ್ಡಪ್ಪ ಮನೆಗೆಲ್ಲ ಹೋಗ್ತಾ ಇದ್ದೀವಿ. ಯಾವಾಗಲೂ ಟಿ ವಿ ಎಸ್ಸಲ್ಲಿ ಹೋಗ್ತಿದ್ವಿ, ನೀವು ನೋಡಿರ್ಬೋದು. ಇವಾಗಿದು ಎಲೆಕ್ಟ್ರಿಕ್ ಗಾಡಿ ಶರುದು, ಅದರಲ್ಲಿ ಹೋಗ್ತಾ ಇದ್ದೀವಿ. ಒಂದು 2 ಮನೆ ವಿಸಿಟ್ ಮಾಡಿ ಬರ್ತೀವಿ, ಬನ್ನಿ. ಗೈಸ್ ಇದು ನಮ್ಮದು ಹಳೆ ಮನೆ. ಇಲ್ಲೇ ನಮ್ಮ ಅಜ್ಜಿ ತಾತ ಎಲ್ಲ ಇದ್ದಿದ್ದು ಆ್ಯಂಡ್ ಇಲ್ಲೇ ಫಸ್ಟು ನಾವೆಲ್ಲ ಎಡೆ ಇಡ್ತಾ ಇದ್ದಿದ್ದು. ಇದೆಲ್ಲ ಕಿಚನ್. ಇಲ್ಲಿ ಎಲ್ಲರೂ ಕುತ್ಕೊಂಡು ಮಾಡ್ತಾ ಇದ್ವಿ. ನೋಡಿ ನಮ್ಮ ಪಪ್ಪನೂ ಬಂದಿದ್ದಾರೆ ಇವಾಗ. ಇಲ್ಲೆಲ್ಲ ಕೆಳಗಡೆ ಕುತ್ಕೊಂಡು ಎಷ್ಟು ಅಡುಗೆ ಮಾಡ್ತಾ ಇದ್ವಿ ಗೊತ್ತಾ. ಆ್ಯಂಡ್ ಇವಾಗ ನಮ್ಮ ಅತ್ತಿಗೆಯರು ಬಂದಿದ್ದಾರೆ, ಅವ್ರು ಮಾಡ್ತವ್ರೆ. ನಂಬರ್ 1 ಅದಕ್ಕೆ ವ್ಲಾಗ್ಸ್ ನೋಡ್ತೀಯ ನೀನು? ಬೆಳಕು ಶ್ರೀಗೌಡ ಇಲ್ಲಿ ನೋಡು ಏನಂತ ಕರೀತಾರೆ ಅಲ್ರವೇ. ಏನೇ ಹೇಳ ಕಪ್ಪೇಸು ಏನದು? ನಮ್ಮನೆ ಪಟಾಕಿ ಇದು. ನಮ್ಮನೆ ಪಟಾಕಿ. ಓಯ್ ಬೆಳಕು, ನಮ್ ಬ್ಲಾಗ್ಸ್ ನೋಡ್ತೀಯಾ? ನಮ್ನ ಆಡ್ಕತ್ತೀಯ ನೀನು? ಹಾ, ನಮ್ನೇ ಆಡ್ಕತ್ತೀಯ ನೀನು? ಏನಂತ ಆಡ್ಕತ್ತಿರ್ತೀಯ? ಏನಂತ ಆಡ್ಕತ್ತೀಯ? ಏನಂತ ಆಡ್ಕತ್ತೀಯ ಮಗ್ಲ? ನಾವ್ ಹೆಂಗ್ ನಗಾಡ್ತೀವಿ, ಹೆಂಗ್ ಮುಖ ಮಾಡ್ತಿದೀವಿ ಅಂತೆಲ್ಲ ಆಡ್ಕತ್ತೇಳಂತ ಕಣ. ಹಿಂಗೆಲ್ಲ ಆಡ್ಕತ್ತೀವ? ಎಲ್ಲಾ ಬ್ಲಾಗ್ಸ್ ನೋಡ್ತೀಯ ನಮ್ದು? ಊಟ ಐತಲ್ವಾ? ಓಯ್ ಬೆಳಕು, ಎಲ್ಲಾ ಬ್ಲಾಗ್ಸ್ ನೋಡ್ತೀಯಾ? ಇಷ್ಟ ಆಗುತ್ತಾ ನಿಂಗೆ? ಡೈಲಿ ನೋಡ್ತೀಯಾ? ಸಬ್ಸ್ಕ್ರೈಬ್ ಮಾಡಿದ್ಯಾ ನಮ್ಮನ್ನ? ಸಬ್ಸ್ಕ್ರೈಬ್ ಮಾಡಿದ್ಯಾ ನಮ್ಮನ್ನ? ಹೋಗಿ ನೀನ್ ಫೋನ್ ತಗೋಬೋಗ್ ನೋಡ್ತೀನಿ. ಗೈಸ್ ಏನೋ ಜುಗಾಡ್ ಮಾಡಿದ್ರು ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂದ್ರೂ ನಾನು ನೋಡ್ದೆ, ಸಬ್ಸ್ಕ್ರೈಬ್ ಮಾಡಿದಾಳೆ. ಗುಡ್. ಲೈಕ್ ಮಾಡು ಆಯ್ತಾ ನಮ್ಮ ವಿಡಿಯೋಸ್ನೆಲ್ಲ. ಹಾಂ, ಡೈಲಿ ನಮ್ಮ ವಿಡಿಯೋಸ್ ನೋಡ್ತಾಳಂತೆ. ಚೋಟಾ ಸಬ್ಸ್ಕ್ರೈಬರ್ ಇವಳು. ಥ್ಯಾಂಕ್ ಯು. ಇಲ್ಲಿ ಮಾತಾಡು. ಎಲ್ಲೋದ್ರೂ ಒಬ್ರದ್ದು ದೋಸೆ ಹಾಕೋ ಕೆಲಸ ಇರುತ್ತೆ. ಇಲ್ಲಿ ನಮ್ಮ ದೊಡ್ಡಮ್ಮ ದೋಸೆ ಹಾಕ್ತವ್ರೆ. ಇವಳು ಬೇಳೆ ಒಬ್ಬಟ್ಟು ತಿಂತವಳೆ ಇಲ್ಲಿ ಬಂದ್ಬಿಟ್ಟು. ನಮ್ಮನೇಲಿ ಕಾಯಿ ಒಬ್ಬಟ್ಟು ಮಾಡಿದೀವಿ. ಕಾಯಿ ಒಬ್ಬಟ್ಟು ಚೆನ್ನಾಗಿತ್ತು ದೊಡ್ಡಮ್ಮ. ನಮ್ಮ ದೊಡ್ಡಮ್ಮನೆ ಹೂರ್ಣ ತಗೊಟ್ಟಿದ್ದು. ಗೈಸ್ ಇವಾಗ ನಾನು ಶರು ಮನೆಗೆ ಬಂದಿದ್ದೀನಿ. ಶರು ಮನೆಯಲ್ಲೂ ಎಡೆ ಇಟ್ಟಿದ್ದಾರೆ. ಸೊ ಇಲ್ಲಿಗೆ ಒಂದು ವಿಸಿಟ್. ಇಲ್ಲೂ ಸೇಮ್ ಇದೇ ಥರ. ಇಲ್ಲಿ ನಮ್ಮ ದೊಡ್ಡಮ್ಮ ಅಕ್ಕ ಎಲ್ಲ ಸೇರ್ಕೊಂಡು ಮಾಡಿರೋ ತಿಂಡಿಗಳು. ಫಸ್ಟ್ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಮಾಡ್ತಾ ಇದ್ವಿ. ಯಾರಿಗೂ ಜಾಸ್ತಿ ಬರ್ಡನ್ ಆಗ್ತಾ ಇರಲಿಲ್ಲ. ಈಗ ಎಲ್ಲರ ಮನೇಲೂ ಮಾಡೋದ್ರಿಂದ ಎಲ್ಲರೂ ಅಷ್ಟಷ್ಟೇ ತಿಂಡಿಗಳು ಮಾಡಬೇಕು. ಫಸ್ಟ್ ಎಲ್ಲ 5 ಸೇರು 10 ಸೇರು ಹಂಗೆ ಚಕ್ಲಿ ಮಾಡ್ತಾ ಇದ್ವಿ. ಇವಾಗ 1-2 ಸೇರಿಗೆ ನಿಲ್ಸಿದ್ದೀವಿ. ಏನಪ್ಪ ಹೆಲ್ಪ್ ಮಾಡಿದೆ ನೀನು? ಬೆಳಗ್ಗೆ 5 ಗಂಟೆಗೆ ಎದ್ದು ಹೋದ್ರೆ ರಾತ್ರಿ 8 ಗಂಟೆಗೆ ಬತ್ತೀಯಾ ನೀನು? ನೀನು ಎಲ್ಲ ಮಾಡ್ಬಿಟ್ಟಾ? ಓಕೆ, ಅದಕ್ಕೆ ಸಾಂಬಾರ್ ಆಗಿರೋದು. ಇಲ್ಲಾಂದ್ರೆ ಆಯ್ತಾರಲ್ಲ. ಓಕೆ ಓಕೆ, ಗುಡ್. ಒಳ್ಳೆ ಹುಡುಗಿ ಸಿಕ್ಲಿ. ಮುಂದಿನ ವರ್ಷ ಇಷ್ಟೊತ್ತಿಗೆ ನೀನ್ ಹೆಂಡತಿ ಬಂದು ತಿಂಡಿಗಳು ರೆಡಿ ಮಾಡ್ಲಿ ಅಂತ ನಾವು ಆಶಿಸ್ತೀವಿ. ಗೈಸ್ ನೋಡಿ, ಬೆಕ್ಕು ಎಷ್ಟು ಸತಿ ತೋರಿಸಿದ್ದೀನಿ ನಾನು ನಿಮಗೆ. ನಮ್ಮ ಮಿನ್ನಿ ಥರ ಇದೆ ಅಂತ. ಇದು ಪ್ರೆಗ್ನೆಂಟ್ ಆಗಿದೆ ಅನ್ಸುತ್ತೆ. ಇಷ್ಟೊತ್ತು ದಬಾಕೊಂಡು ಮನಿಕೊಂಡಿತ್ತು. ಈಗ ಸೈಡಿಗೆ ಬಂದು ಕುತ್ಕೊಂಡಿದೆ. ಸೈಡಿಗೂ ಅಲ್ಲ, ಅಡುಗೆ ಮನೆ ಮಧ್ಯದಲ್ಲಿ ಕುತ್ಕೊಂಡಿದ್ದೆ. ಓಯ್, ಇದ್ರ ಹೆಸರು ಚಲುವಿ. ಇದ್ರ ಹೆಸರು ಚಲುವಿ ಅಂತ. ಏನು ಗೈಸ್, ಲಾಸ್ಟ್ ಟೈಮ್ ತೋರಿಸಿದ್ವಲ್ಲ ನಾವು ರಾಟ್ ವೀಲರ್ ನಾಯಿ, ಎಷ್ಟು ಮರಿ ಇತ್ತು. ಈಗ ನೋಡಿ, ಅವಾಗಲೂ ಹೇಳ್ಕೊಟ್ಟಿದ್ವಿ ಇದ್ರ ಹೆಸರು ಡುಮ್ಮು ಅಂತ. ಡುಮ್ಮು ಡುಮ್ಮು ಥರನೇ ಐತೆ. ಚೆನ್ನಾಗಿ ಆಟ ಆಡ್ಕೊಂಡು ಓಡಾಡ್ಕೊಂಡು ಪಾಪ ಇವತ್ತು ಕಟ್ಟಾಕ್ಬಿಟ್ಟಿದ್ದಾರೆ ಇವನ್ನ. ಮನೆಗೆಲ್ಲ ಜನ ಬರ್ತಾರೆ ಅಂತ. ಏನೋ ಡುಮ್ಮು, ಏನೋ? ಹಾಯ್, ಗುಡ್ ಬಾಯ್, ಗುಡ್ ಬಾಯ್. ಆ್ಯಂಡ್ ಗೈಸ್, ಇದಾಗಿತ್ತು ನಮ್ಮ ಮಾಲೆ ಅಮಾವಾಸ್ಯೆ ಹಬ್ಬ. ಮಾರ್ಲಮಿ ಪಕ್ಷ ಅಂತಾರೆ ಎಲ್ಲ. ಆ್ಯಂಡ್ ಇವತ್ತು ನಾವು ಬರೀ ವೆಜ್ ಅಷ್ಟೇ ಇವತ್ತು ಮಾಡೋದು. ನಾವು ಎಡೆ ಇಡೋದಕ್ಕೆಲ್ಲ ನಾನ್ ವೆಜ್ ಇಡಲ್ಲ. ಅದು ನಮ್ಮ ಹಿರಿಯರು ರೂಢಿ ಮಾಡ್ಕೊಂಡು ಬಂದಿಲ್ಲ. ಅದಕ್ಕೆ ಅಂತಾನೆ ನಾವು ಇನ್ನೊಂದು ದಿನಕ್ಕೆ ಟ್ಯೂಸ್ಡೇ ಬಂದು ನಮಗೆ ಹೊಸ್ತೊಡಕು. ಟ್ಯೂಸ್ಡೇ ಬಂದು ಎಲ್ಲರಿಗೂ ಊಟಕ್ಕೆ ಹೇಳಿದೀವಿ. ಅವತ್ತು ನಾನ್ ವೆಜ್ ಮಾಡ್ತೀವಿ. ಆದರೆ ಎಡೆ ಅಂತ ಏನಿಡಲ್ಲ, ಎಲ್ಲರಿಗೂ ಕರೆದಿ ಊಟಕ್ಕೆ ಹಾಕ್ಬೇಕು ಅಂತ ಮಾಡ್ತೀವಿ. ಆ್ಯಂಡ್ ಈ ವ್ಲಾಗ್ ಸಚಿನ್ ಇಲ್ಲದೆ ನಿಮಗೆ ಸ್ವಲ್ಪ ಬೋರಿಂಗ್ ಆಗಿರುತ್ತೆ ಅಂತ ನನಗೆ ಗೊತ್ತು. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಚಿನ್ ಒಟ್ಟಿಗೆ ಬರ್ತೀವಿ. ಸಿಗಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಚಂದು ಇರಲ್ಲ, ಬಟ್ ನಾನು ಸಚಿನ್ ನಿಮಗೆ ಒಟ್ಟಿಗೆ ಕಾಣಿಸ್ಕೋತೀವಿ. ಸೊ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸಾಗಾ ಸ್ಟೋರೀಸ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.